ಜಾಲತಾಣಗಳನ್ನು ಬಳಸುವಾಗ ಎಚ್ಚರಿಕೆಯಿಂದ ಇರುವುದು ಅತ್ಯಂತ ಅವಶ್ಯಕ. ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳುವಾಗ ಎಚ್ಚರಿಕೆ ವಹಿಸಿ. ಅಪರಿಚಿತರ ಜೊತೆ ಸ್ನೇಹ ಬೆಳೆಸುವಾಗ ಜಾಗೃತರಾಗಿರಿ. ಮತ್ತು ಯಾವುದೇ ಸುಳ್ಳು ಸಂದೇಶಗಳನ್ನು ಇತರರಿಗೆ ಕಳುಹಿಸಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಸುರಕ್ಷಿತವಾಗಿರಲು ಅನುಸರಿಸಬೇಕು ಮುನ್ನೆಚ್ಚರಿಕೆಗಳನ್ನು. ನಿಮ್ಮ ಪ್ರೈವಸಿ ಸೆಟ್ಟಿಂಗ್ಸನ್ನು ಪಬ್ಲಿಕ್ ಅಲ್ಲಿ ಓಪನ್ ಆಗಿ ಇಡಬೇಡಿ. ನಿಮ್ಮ ಪರ್ಸನಲ್ ಫೋಟೋಗಳನ್ನು ಮತ್ತು ಮಾಹಿತಿಗಳನ್ನು ಆಪ್ತರಿಗೆ ಮಾತ್ರ ಕಾಣುವಂತೆ ಲಾಕ್ ಮಾಡಿ. ಅಪರಿಚಿತರ ಬಗ್ಗೆ ಎಚ್ಚರ. ಆನ್ಲೈನ್ನಲ್ಲಿ ಅಪರಿಚಿತರು ಕಳಿಸುವ ಸ್ನೇಹಿತರ ಫ್ರೆಂಡ್ ರಿಕ್ವೆಸ್ಟನ್ನು ಸುಲಭವಾಗಿ ಒಪ್ಪಿಕೊಳ್ಳಬೇಡಿ. ಮಾಹಿತಿ ಹಂಚಿಕೆಯನ್ನು ನಿಮ್ಮ ವಿಳಾಸ, ಮೊಬೈಲ್ ಸಂಖ್ಯೆ, ಬ್ಯಾಂಕ್ ವಿವರಗಳನ್ನು ಅಥವಾ ರಹಸ್ಯ ಪಾಸ್ವರ್ಡ್ಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಸುಳ್ಳು ಸಂದೇಶಗಳನ್ನು ಹರಡಬೇಡಿ. ವಾಟ್ಸಾಪ್ ಮತ್ತು ಇತರ ಪ್ಲಾಟ್ಫಾರ್ಮ್ಗಳಲ್ಲಿ ಬರುವ ಅಪೂರ್ಣ ಅಥವಾ ದೃಢೀಕರಿಸದ ಮಾಹಿತಿಗಳನ್ನು ಇತರರಿಗೆ ಫಾರ್ವರ್ಡ್ ಮಾಡಬೇಡಿ. ಪಾಸ್ವರ್ಡ್ ಭದ್ರವಾಗಿ ಇಟ್ಕೊಳ್ಳಿ. ನಿಮ್ಮ ಖಾತೆಗಳಿಗೆ ಕಷ್ಟಕರವಾದ ಪಾಸ್ವರ್ಡ್ಗಳನ್ನು ಬಳಸಿ. ಸೋಷಿಯಲ್ ಮೀಡಿಯಾ ಮೂಲಕ ಯಾರಾದರೂ ನಿಮಗೆ ಕಿರುಕುಳ ಕೊಟ್ಟಿದ್ದರೆ, ಬೆದರಿಕೆ ಹಾಕಿದರೆ ಅಥವಾ ಹಣ ವಂಚನೆ ಮಾಡಿದರೆ ತಕ್ಷಣ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ನೀಡಿ, ಕಂಪ್ಲೇಂಟ್ ನೀಡಿ. ಹದಿಹರೆಯದವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಸೋಷಿಯಲ್ ಮೀಡಿಯಾ ಬಳಸುವಾಗ ಪೋಷಕರು ನಿಗಾ ವಹಿಸಬೇಕು. ಸೋಷಿಯಲ್ ಮೀಡಿಯಾ ತುಂಬ ಸಂಪೂರ್ಣ ಮಾಹಿತಿಗಾಗಿ ಮಾತ್ರ ಓದ್ಕೊಳ್ಬೇಕು. ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಸುರಕ್ಷಿತವಾಗಿಡಬೇಕು. ಆನ್ಲೈನ್ನಲ್ಲಿ ಫ್ರೆಂಡ್ಶಿಪ್ ಮಾಡಿದ್ರೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಅವರು ಕಳಿಸುವ ಯಾವುದೇ ಲಿಂಕ್ಗಳನ್ನು, ಸಂದೇಶಗಳನ್ನು ತಕ್ಷಣ ಒಪ್ಪಿಕೊಳ್ಳಬೇಡಿ, ಪ್ರೆಸ್ ಮಾಡಬೇಡಿ. ಪ್ರತಿ ವರ್ಷ ಪೋಕ್ಸೋ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹದಿಹರೆಯದವರು ತುಂಬ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನ ಇಡಬೇಕಾಗ್ತದೆ.